Hi, hello, my dear friends. Welcome back to my channel Easy English with Suvarna. ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದಿನ ವಿಡಿಯೋದಲ್ಲಿ ನಾವು ದೈನಂದಿನ ಜೀವನದಲ್ಲಿ ಬಳಸುವಂತಹ ಪ್ರಮುಖ ವಾಕ್ಯಗಳನ್ನು ಕಲಿಯಲಿದ್ದೇವೆ. ವಿಶೇಷವಾಗಿ ಎಸ್ಪೆಷಲಿ ವಾಂಟ್ ಅನ್ನೋ ಪದವನ್ನು ಬಳಸಿ ದೈನಂದಿನ ಜೀವನದಲ್ಲಿ ಬಳಸುವಂಥ ವಾಕ್ಯಗಳನ್ನ ಯಾವ ರೀತಿ ರಚನೆ ಮಾಡೋದು ಅನ್ನೋದನ್ನು ಕಲಿತಾ ಇದ್ದೀವಿ. ನಾವು ಸಾಮಾನ್ಯವಾಗಿ ಮಾತಾಡಿರ್ತೀವಿ ಅಥವಾ ಕೇಳಿರ್ತೀವಿ, ನಾನು ಸಂತೋಷವಾಗಿರಬೇಕೆಂದು ನನ್ನ ತಂದೆ ತಾಯಿಗಳು ಬಯಸುತ್ತಾರೆ, ನನಗೆ ಅದು ಬೇಕು, ನನಗೆ ಬೇಡ, ನಾನು ಇಂಗ್ಲೀಷ್ ಕಲಿಯಲು ಬಯಸುತ್ತೇನೆ. ಈ ಥರ ವಾಕ್ಯಗಳನ್ನು ನಾವು ಮಾತಾಡ್ತಾ ಇರ್ತೀವಿ, ಕೇಳಿಸ್ಕೊಂಡಿರ್ತೀವಿ. ಇಂಥ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ರಚನೆ ಮಾಡೋದು, ಮಾತಾಡೋದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಕಲಿಯೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದುವರೆಗೂ ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಂತರ ಆಲ್ ಎಂಬುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ತಾವು ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕನ್ನು ಕೊಡಿ. ಈ ವಿಡಿಯೋವನ್ನು ಇಂಗ್ಲೀಷ್ ಕಲಿಯಲು ಆಸಕ್ತಿ ಇರುವಂಥವ್ರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ನಂಟ್ರಿಸ್ಟ್ರಿಗೆ ವಿಡಿಯೋವನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಕೇಳ್ತಾ, ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಆದರೆ ನಿಮಗೇನು ಲಾಭ ಅಂತಂದರೆ ಬೇಸಿಕ್ ಇಂಗ್ಲೀಷನ್ನು ಕಲಿಬೋದು. ಬೇಸಿಕ್ ಇಂಗ್ಲೀಷಲ್ಲಿ ಸುಲಭವಾಗಿ ಇಂಗ್ಲೀಷನ್ನು ಓದುವ ವಿಧಾನ ಮತ್ತು ತಪ್ಪಿಲ್ಲದಂತೆ ಇಂಗ್ಲೀಷನ್ನು ಬರೆಯುವಂಥದ್ದು, ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ಗ್ರಾಮರನ್ನು ಈಸಿಯಾಗಿ ಸುಲಭ ವಿಧಾನದ ಮೂಲಕ ತಾವು ಕಲಿಬೋದು. ಇದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಅಕಾಡೆಮಿಕ್ ಎಕ್ಸಾಮ್ಸ್ಗಳಿಗೆ ಭಾಳ ಅನುಕೂಲ ಆಗುತ್ತೆ. ಜೊತೆಗೆ ಸ್ಪೋಕನ್ ಇಂಗ್ಲೀಷನ್ನು ಕೂಡ ಕಲಿಬೋದು. ಭಾಳ ದೈನಂದಿನ ಈ ಜೀವನದಲ್ಲಿ ಬಳಸುವಂತಹ ಅತಿ ಮುಖ್ಯವಾದ ವಾಕ್ಯಗಳನ್ನು ನಾನು ತುಂಬ ಸುಲಭವಾಗಿ ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ. ಹಾಗಾಗಿ ನಮ್ಮ ವಿಡಿಯೋಗೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ 16 ಸೆಂಟೆನ್ಸ್ ಸ್ಟ್ರಕ್ಚರ್ಸನ್ನು ಕಲಿತಾ ಇದ್ದೀವಿ. ಮತ್ತು 16 ಟೇಬಲ್ಸ್ಗಳಿದೆ. ಸಬ್ಸ್ಟಿಟ್ಯೂಷನ್ ಟೇಬಲ್ ಅಂತ ಕರಿತೀವಿ. ಇವುಗಳಿಂದ 500ಕ್ಕೂ ಹೆಚ್ಚು ವಾಕ್ಯಗಳನ್ನು ರಚನೆ ಮಾಡ್ಬೋದು. ಓಕೆ, ಬನ್ನಿ ವಿಡಿಯೋವನ್ನು ನೋಡೋಣ. ಮೊದಲನೇ ಸ್ಟ್ರಕ್ಚರ್ ಈ ರೀತಿ ಇದೆ: ಸಬ್ಜೆಕ್ಟ್ ಪ್ಲಸ್ ವಾಂಟ್ ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ವಾಂಟನ್ನು ನಾನು ವರ್ಬ್ ಪ್ಲೇಸಲ್ಲಿ ಹಾಕಿದ್ದೀನಿ. ಓಕೆ, ವಾಂಟ್ ಅನ್ನೋದು ಒಂದು ಬೇಸ್ ಫಾರ್ಮ್ ರೆಗ್ಯುಲರ್ ವರ್ಬ್. ಫಸ್ಟ್ ಫಾರ್ಮ್ ವರ್ಬ್ ವಾಂಟ್. ಓಕೆ, ವಾಂಟ್, ವಾಂಟೆಡ್, ವಾಂಟೆಡ್. ಹಾಗೆ ವಾಂಟ್ ಅನ್ನೋದು ಇಲ್ಲಿ ವಾಂಟನ್ನು ನಾವು ವಾಕ್ಯದಲ್ಲಿ ಬಳಸಿದ್ದೀವಿ ಅಂತ ಅಂದರೆ ಆಗ ಸಬ್ಜೆಕ್ಟ್ ಇದೆಯಲ್ಲ ಅದು ಐ ಅಂತ ಇದ್ದರೆ ನನಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ವಿ ಅಂತ ಇದ್ದರೆ ನಮಗೆ, ಯು ಅಂದರೆ ನಿನಗೆ, ನಿಮಗೆ, ದೇ ಅಂದರೆ ಅವರಿಗೆ, ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳಿಗೆ, ಮೈ ಚಿಲ್ಡ್ರನ್ ಅಂದರೆ ನನ್ನ ಮಕ್ಕಳಿಗೆ, ಓಕೆ, ಮೈ ಫ್ರೆಂಡ್ಸ್ ಅಂತ ಅಂದರೆ ನನ್ನ ಸ್ನೇಹಿತರಿಗೆ. ಈ ರೀತಿ ನಾವು ಅರ್ಥವನ್ನು ಮಾಡ್ಕೋಬೇಕು. ವಾಂಟ್ಗೆ ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ 2 ರೀತಿಯ ಅರ್ಥವನ್ನು ನೋಡ್ಬೋದು. ಒಂದು ವಾಂಟ್ ಅಂದರೆ ಬಯಸುತ್ತೇನೆ ಅಂತಲೂ ನಾವು ಬಳಸ್ತೀವಿ. ಕೆಲವು ಸಂದರ್ಭಗಳಲ್ಲಿ ಇಷ್ಟಪಡುತ್ತೇನೆ ಅನ್ನೋ ಅರ್ಥವನ್ನು ಕೂಡ ಇದೆ. ಬಯಸುತ್ತೇನೆ, ಇಷ್ಟಪಡುತ್ತೇನೆ ಅನ್ನೋದು ಎರಡು ಒಂದು ಸಿಮಿಲರ್ ಮೀನಿಂಗನ್ನು ಹೊಂದಿದೆ ಅಂತ ಹೇಳ್ಬೋದು. ಆದರೆ ಇಷ್ಟಪಡುತ್ತೇನೆ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಲೈಕ್ ಅನ್ನೋದನ್ನು ಬಳಸ್ತೀವಿ. ಓಕೆ, ಇಲ್ಲಿ ವಾಂಟ್ ಅಂದರೆ ಬಯಸುತ್ತೇನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳೋಣ. ಓಕೆ, ನಾನು ಒಂದೊಂದು ಟೇಬಲ್ 2 ಎಕ್ಸಾಂಪಲ್ಸ್ ಮಾತ್ರ ಹೇಳ್ತೀನಿ, ಉಳಿದಂಥವನ್ನ ನೀವೇ ಮಾಡ್ಕೋಬೇಕಾಗುತ್ತೆ. ಮಾಡಿ ಈ ಥರ ಪ್ರಾಕ್ಟೀಸನ್ನು ಮಾಡಿ. ಈಗ ಐ ವಾಂಟ್ ಕಾಫಿ. ಐ ವಾಂಟ್ ಕಾಫಿ. ಐ ವಾಂಟ್ ಕಾಫಿ. ನನಗೆ ಬೇಕು ಕಾಫಿ. ನನಗೆ ಕಾಫಿ ಬೇಕು. ಐ ವಾಂಟ್ ಕಾಫಿ ಅಂದರೆ ಕನ್ನಡ ಅರ್ಥ ನನಗೆ ಕಾಫಿ ಬೇಕು. ನೆಕ್ಸ್ಟ್ ಇನ್ನೊಂದು ನೋಡೋಣ. ವಿ ವಾಂಟ್ ಐಸ್ ಕ್ರೀಮ್. ವಿ ಅಂದರೆ ನಮಗೆ, ವಾಂಟ್ ಅಂದರೆ ಬೇಕು, ಐಸ್ ಕ್ರೀಮ್ ನಮಗೆ ಐಸ್ ಕ್ರೀಮ್ ಬೇಕು. ನಮಗೆ ಐಸ್ ಕ್ರೀಮ್ ಬೇಕು. ವಿ ವಾಂಟ್ ಐಸ್ ಕ್ರೀಮ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟ್ರಕ್ಚರ್. ಇದು ನೆಗೆಟಿವ್ ಸೆಂಟೆನ್ಸಲ್ಲಿದೆ. ಇದು ಕೂಡ ಪ್ರೆಸೆಂಟ್ ಸಿಂಪಲಲ್ಲಿ ಟೆನ್ಸಲ್ಲಿ ಇರೋದನ್ನು ಕಾಣ್ಬೋದು. ಸಬ್ಜೆಕ್ಟು ಪ್ಲಸ್ ಡೋಂಟ್ ವಾಂಟ್ ಪ್ಲಸ್ ಆಬ್ಜೆಕ್ಟ್. ಓಕೆ, ಇಲ್ಲಿ ಡೋಂಟ್ ವಾಂಟ್ ಅಂದರೆ ಕನ್ನಡ ಅರ್ಥ ಬೇಡ, ಬೇಡ. ಓಕೆ, ಐ ಡೋಂಟ್ ವಾಂಟ್ ಕಾಫಿ.
ಐ ಡೋಂಟ್ ವಾಂಟ್ ಕಾಫಿ. ಇದರ ಅರ್ಥ ಐ ಅಂದರೆ ನನಗೆ, ಡೋಂಟ್ ವಾಂಟ್ ಅಂದರೆ ಬೇಡ, ಕಾಫಿ. ನನಗೆ ಕಾಫಿ ಬೇಡ. ನೆಕ್ಸ್ಟ್ ಸ್ಟ್ರಕ್ಚರ್ ಸಬ್ಜೆಕ್ಟ್ ವಾಂಟ್ಸ್ ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ವಾಂಟ್ಸ್ ಅಂತ ಬಂದಿದೆ. ಇಲ್ಲಿ ವಾಂಟ್ಸನ್ನು ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ಗೆ, ಸಿಂಗ್ಯುಲರ್ ನೌನ್ಗಳಿಗೆ, ಪ್ರೊನೌನ್ಗಳಿಗೆ ಬಳಸ್ತೀವಿ. ನೋಡಿ, ಹಿ ಅಂದರೆ ಅವನಿಗೆ, ಶಿ ಅವಳಿಗೆ, ಇಟ್ ಇದಕ್ಕೆ ಅದಕ್ಕೆ, ರವಿ ರವಿಗೆ, ಎ ಸ್ಟೂಡೆಂಟ್ ಒಬ್ಬ ವಿದ್ಯಾರ್ಥಿಗೆ, ಮೈ ಚೈಲ್ಡ್ ನನ್ನ ಮಗುವಿಗೆ. ಈ ರೀತಿ ಅರ್ಥ ಮಾಡ್ಕೋಬೇಕು. ಈ ವಾಂಟ್ಸ್ ಕಾಫಿ, ಅವನಿಗೆ ಕಾಫಿ ಬೇಕು. ಈ ಅಂದರೆ ಅವನಿಗೆ, ವಾಂಟ್ಸ್ ಅಂದರೆ ಬೇಕು, ಕಾಫಿ, ಅವನಿಗೆ ಕಾಫಿ ಬೇಕು. ನೆಕ್ಸ್ಟ್, ಎ ಸ್ಟೂಡೆಂಟ್ ವಾಂಟ್ಸ್ ದಿಸ್ ಬುಕ್. ಒಬ್ಬ ವಿದ್ಯಾರ್ಥಿಗೆ ಈ ಪುಸ್ತಕ ಬೇಕು. ನೆಕ್ಸ್ಟ್ ನಾಲ್ಕನೇ ಸ್ಟ್ರಕ್ಚರ್ ಸಬ್ಜೆಕ್ಟ್ ಡಸಂಟ್ ವಾಂಟ್ ಆಬ್ಜೆಕ್ಟ್. ಡಸಂಟ್ ವಾಂಟ್ ಅಂದರೆ ಇಲ್ಲಿ ಬೇಡ, ಬೇಡ. ಈ ಡಸಂಟ್ ವಾಂಟ್ ಕಾಫಿ, ಹಿ ಅವನಿಗೆ, ಡಸಂಟ್ ಬೇಡ, ಕಾಫಿ. ಈ ಡಸಂಟ್ ವಾಂಟ್ ಕಾಫಿ, ಅವನಿಗೆ ಕಾಫಿ ಬೇಡ. ರವಿ ಡಸಂಟ್ ವಾಂಟ್ ಐಸ್ ಕ್ರೀಮ್. ರವಿಗೆ ಬೇಡ ಐಸ್ ಕ್ರೀಮ್, ರವಿಗೆ ಐಸ್ ಕ್ರೀಮ್ ಬೇಡ. ರವಿ ಡಸಂಟ್ ವಾಂಟ್ ಐಸ್ ಕ್ರೀಮ್. ನೆಕ್ಸ್ಟ್ ಸ್ಟ್ರಕ್ಚರ್ ಸಬ್ಜೆಕ್ಟ್ ವಾಂಟೆಡ್ ಆಬ್ಜೆಕ್ಟ್. ಇಲ್ಲಿ ಸಿಂಪಲ್ ಫಾಸ್ಟ್ ಟೆನ್ಸಲ್ಲಿದೆ ಸೆಂಟೆನ್ಸು. ವಾಂಟೆಡ್ ಸೆಕೆಂಡ್ ಫಾರ್ಮ್ ವರ್ಬ್. ದೇ ವಾಂಟೆಡ್ ಕಾಫಿ, ದೇ ವಾಂಟೆಡ್ ಕಾಫಿ. ಅವರಿಗೆ ಕಾಫಿ ಬೇಕಿತ್ತು, ಅವರು ಕಾಫಿಯನ್ನು ಬಯಸುತ್ತಿದ್ದರು ಅನ್ನೋ ಅರ್ಥ. ಓಕೆ. ಇನ್ನು ನೆಗೆಟಿವ್ ಮಾಡೋದಾದರೆ ಐ ಡಿಂಟ್ ವಾಂಟ್ ಕಾಫಿ, ಐ ಡಿಂಟ್ ವಾಂಟ್ ಕಾಫಿ. ಡಿಂಟ್ ವಾಂಟ್ ಅಂದರೆ ಬೇಕಾಗಿರಲಿಲ್ಲ, ಬೇಕಿರಲಿಲ್ಲ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ. ನನಗೆ ಕಾಫಿ ಬೇಕಾಗಿರಲಿಲ್ಲ, ನಾನು ಕಾಫಿಯನ್ನು ಬಯಸಲಿಲ್ಲ. ಒನ್ ಮೋರ್ ಸೆಂಟೆನ್ಸ್, ಶಿ ಡಿಂಟ್ ವಾಂಟ್ ಐಸ್ ಕ್ರೀಮ್. ಅವಳಿಗೆ ಐಸ್ ಕ್ರೀಮ್ ಬೇಕಾಗಿರಲಿಲ್ಲ, ಅವಳಿಗೆ ಐಸ್ ಕ್ರೀಮ್ ಬೇಕಿರಲಿಲ್ಲ. ಸ್ಟ್ರಕ್ಚರ್ ನೋಡಿ, ಸಬ್ಜೆಕ್ಟ್ ವಾಂಟ್ ಪ್ಲಸ್ ಟು V1 ಪ್ಲಸ್ ಆಬ್ಜೆಕ್ಟ್. V1 ಅಂದರೆ ಬೇಸ್ ಫಾರ್ಮ್ ವರ್ಬನ್ನು ಬಳಸೋಂಥದ್ದು. ಎಕ್ಸಾಂಪಲ್, ಐ ವಾಂಟ್ ಟು ಲರ್ನ್ ಇಂಗ್ಲೀಷ್. ಐ ನಾನು, ವಾಂಟ್ ಬಯಸುತ್ತೇನೆ, ಟು ಲರ್ನ್ ಇಂಗ್ಲೀಷ್. ಟು ಲರ್ನ್ ಅಂದರೆ ಕಲಿಯಲು, ಟು ಲರ್ನ್ ಕಲಿಯಲು, ಇಂಗ್ಲೀಷ್ ಇಂಗ್ಲೀಷನ್ನು. ನಾನು ಇಂಗ್ಲೀಷನ್ನು ಕಲಿಯಲು ಬಯಸುತ್ತೇನೆ, ಇಷ್ಟಪಡುತ್ತೇನೆ. ಸ್ಟೂಡೆಂಟ್ಸ್ ವಾಂಟ್ ಟು ಪ್ಲೇ ಕ್ರಿಕೆಟ್. ಸ್ಟೂಡೆಂಟ್ಸ್ ವಾಂಟ್ ಟು ಪ್ಲೇ ಕ್ರಿಕೆಟ್. ವಿದ್ಯಾರ್ಥಿಗಳು ಕ್ರಿಕೆಟ್ ಆಡಲು ಬಯಸುತ್ತಾರೆ, ಇಷ್ಟಪಡುತ್ತಾರೆ. ನೆಕ್ಸ್ಟ್ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ಡೋಂಟ್ ವಾಂಟ್ ಪ್ಲಸ್ ಟು V1 ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಡೋಂಟ್ ವಾಂಟ್ ಅಂದರೆ ಬಯಸುವುದಿಲ್ಲ. ಉದಾಹರಣೆಯನ್ನು ನೋಡಿ, ಐ ಡೋಂಟ್ ವಾಂಟ್ ಟು ಗೋ ದೇರ್. ಐ ಅಂದರೆ ನಾನು, ಡೋಂಟ್ ವಾಂಟ್ ಅಂದರೆ ಬಯಸುವುದಿಲ್ಲ, ಟು ಗೋ ಹೋಗಲು, ದೇರ್ ಅಲ್ಲಿ. ನಾನು ಅಲ್ಲಿಗೆ ಹೋಗಲು ಬಯಸುವುದಿಲ್ಲ, ನಾನು ಅಲ್ಲಿಗೆ ಹೋಗಲು ಇಷ್ಟಪಡುವುದಿಲ್ಲ. ಓಕೆ. ಒನ್ ಮೋರ್ ಎಕ್ಸಾಂಪಲ್, ದೇ ಡೋಂಟ್ ವಾಂಟ್ ಟು ಹ್ಯಾವ್ ಕಾಫಿ. ಅವರು ಕಾಫಿ ಕುಡಿಯಲು ಬಯಸುವುದಿಲ್ಲ. ಟು ಹ್ಯಾವ್ ಅಂದರೆ ಕುಡಿಯಲು, ತಿನ್ನಲು, ಈ ಅರ್ಥವನ್ನು ಕೂಡ ಬರುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ವಾಂಟ್ಸ್ ಪ್ಲಸ್ ಟು V1 ಪ್ಲಸ್ ಆಬ್ಜೆಕ್ಟ್. ಈ ವಾಂಟ್ಸ್ ಟು ಪ್ಲೇ ಕ್ರಿಕೆಟ್. ಈ ವಾಂಟ್ಸ್ ಟು ಪ್ಲೇ ಕ್ರಿಕೆಟ್. ಅವನು ಕ್ರಿಕೆಟ್ ಆಡಲು ಬಯಸುತ್ತಾನೆ, ಅವನು ಕ್ರಿಕೆಟ್ ಆಡಲು ಬಯಸುತ್ತಾನೆ. ಒನ್ ಮೋರ್ ಎಕ್ಸಾಂಪಲ್, ಶಿ ವಾಂಟ್ಸ್ ಟು ಬಿಕಮ್ ಅ ಡಾಕ್ಟರ್. ಶಿ ವಾಂಟ್ಸ್ ಟು ಬಿಕಮ್ ಅ ಡಾಕ್ಟರ್. ಅವಳು ವೈದ್ಯ ಆಗಲು ಬಯಸುತ್ತಾಳೆ, ಅವಳು ವೈದ್ಯೆಯಾಗಲು ಬಯಸುತ್ತಾಳೆ. ನೆಕ್ಸ್ಟ್ ಸಬ್ಜೆಕ್ಟ್ ಡಸಂಟ್ ವಾಂಟ್ ಪ್ಲಸ್ ಟು V1 ಪ್ಲಸ್ ಆಬ್ಜೆಕ್ಟ್. He doesn't want to go there. He doesn't want to go there. ಅವನು ಅಲ್ಲಿಗೆ
ಹೋಗಲು ಬಯಸುವುದಿಲ್ಲ. ಇಲ್ಲಿ ಡಸಂಟ್ ವಾಂಟ್ ಅಂದರೆ ಬಯಸುವುದಿಲ್ಲ, ಇಷ್ಟಪಡುವುದಿಲ್ಲ. ಈ ಡಸಂಟ್ ವಾಂಟ್ ಟು ಗೋ ದೇರ್. ಅವನು ಅಲ್ಲಿಗೆ ಹೋಗಲು ಬಯಸುವುದಿಲ್ಲ, ಇಷ್ಟಪಡುವುದಿಲ್ಲ. ಶಿ ಡಸಂಟ್ ವಾಂಟ್ ಟು ಹ್ಯಾವ್ ಕಾಫಿ. ಶಿ ಅವಳು ಡಸಂಟ್ ವಾಂಟ್ ಬಯಸುವುದಿಲ್ಲ, ಟು ಹ್ಯಾವ್ ಕುಡಿಯಲು, ಕಾಫಿ ಅವಳು ಕಾಫಿ ಕುಡಿಯಲು ಬಯಸುವುದಿಲ್ಲ. ಓಕೆ, ನೆಕ್ಸ್ಟ್ ಸಬ್ಜೆಕ್ಟ್ ಪ್ಲಸ್ ವಾಂಟೆಡ್ ಪ್ಲಸ್ ಟು V1 ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ವಾಂಟೆಡ್ ಸೆಕೆಂಡ್ ಫಾರ್ಮ್ ವರ್ಬನ್ನು ಸಿಂಗ್ಯುಲರ್, ಫ್ಲೂರಲ್, ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಎಲ್ಲದಕ್ಕೂ ಬಳಸ್ಬೋದು. ಓಕೆ, ದೇ ವಾಂಟೆಡ್ ಟು ವಾಚ್ ಮೂವಿ. ದೇ ವಾಂಟೆಡ್ ಟು ವಾಚ್ ಮೂವಿ. ಅವರು ಬಯಸಿದ್ದರು ಟು ವಾಚ್ ವೀಕ್ಷಿಸಲು, ಮೂವಿ ಸಿನಿಮಾವನ್ನು. ಅವರು ಸಿನಿಮಾವನ್ನು ವೀಕ್ಷಿಸಲು ಬಯಸಿದ್ದರು. ಅವರು ಸಿನಿಮಾ ನೋಡಬೇಕೆಂದು ಬಯಸಿದ್ದರು, ಇಷ್ಟಪಟ್ಟಿದ್ದರು. ನೆಕ್ಸ್ಟ್, ಶಿ ವಾಂಟೆಡ್ ಟು ಬಿಕಮ್ ಅ ಡಾಕ್ಟರ್. ಅವಳು ಬಯಸಿದ್ದಳು ಟು ಬಿಕಮ್ ಆಗಲು ಅ ಡಾಕ್ಟರ್. ಅವಳು ವೈದ್ಯೆಯಾಗಲು ಬಯಸಿದ್ದಳು, ಇಷ್ಟಪಟ್ಟಿದ್ದಳು. ನೆಕ್ಸ್ಟ್ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ಡಿಂಟ್ ವಾಂಟ್ ಪ್ಲಸ್ ಟು V1 ಪ್ಲಸ್ ಆಬ್ಜೆಕ್ಟ್. ಐ ಡಿಂಟ್ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಐ ಡಿಂಟ್ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ನಾನು ವೈದ್ಯನಾಗಲು ಬಯಸಲಿಲ್ಲ, ನಾನು ವೈದ್ಯನಾಗಲು ಇಷ್ಟಪಡಲಿಲ್ಲ. ಓಕೆ, ಒನ್ ಮೋರ್ ಎಕ್ಸಾಂಪಲ್. ಈ ಡಿಂಟ್ ವಾಂಟ್ ಟು ಗೋ ದೇರ್. ಈ ಡಿಂಟ್ ವಾಂಟ್ ಟು ಗೋ ದೇರ್. ಅವನು ಅಲ್ಲಿಗೆ ಹೋಗಲು ಬಯಸಲಿಲ್ಲ. ನೆಕ್ಸ್ಟ್ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ವಾಂಟ್ ಪ್ಲಸ್ ಆಬ್ಜೆಕ್ಟಿವ್ ಪ್ರೊನೌನ್ ಪ್ಲಸ್ ಟು V1 ಪ್ಲಸ್ ಆಬ್ಜೆಕ್ಟ್. ಇದು ತುಂಬ ಇಂಪಾರ್ಟೆಂಟು. ಆಬ್ಜೆಕ್ಟಿವ್ ಪ್ರೊನೌನ್ ಅಂದರೆ ಆಬ್ಜೆಕ್ಟಿವ್ ಪ್ಲೇಸಲ್ಲಿ ಬಳಸುವಂತಹ ಒಂದು ಪ್ರೊನೌನ್ಗಳನ್ನು ಬಳಸಬೇಕಾಗತ್ತೆ. ಮೀ, ಅಸ್, ದೆಮ್, ಹಿಮ್ ಇವು ಆಬ್ಜೆಕ್ಟಿವ್ ಪ್ಲೇಸಲ್ಲಿ ಮಾತ್ರ ಬಳಸುವಂಥದ್ದು. ಉಳಿದವು ಆಬ್ಜೆಕ್ಟಿವ್ ಪ್ಲೇಸಲ್ಲೂ ಬಳಸ್ತೀವಿ, ಸಬ್ಜೆಕ್ಟ್ ಪ್ಲೇಸಲ್ಲೂ ಕೂಡ ಬಳಸ್ತೀವಿ. ಓಕೆ, ಆಯಿತಾ? ಈಗ ಎಕ್ಸಾಂಪಲ್ಸನ್ನು ನೋಡೋಣ. ಮೈ ಸಿಸ್ಟರ್ಸ್ ವಾಂಟ್ ಮೀ ಟು ಬಿ ವೆಲ್. ಮೈ ಸಿಸ್ಟರ್ ವಾಂಟ್ ಮೀ ಟು ಬಿ ವೆಲ್. ನಾನು ಚೆನ್ನಾಗಿರಬೇಕೆಂದು ನನ್ನ ಸೋದರಿಯರು ಬಯಸುತ್ತಾರೆ. ನೋಡಿಲಿ, ನಾನು ಚೆನ್ನಾಗಿರಬೇಕೆಂದು ನನ್ನ ಸೋದರಿಯರು ಬಯಸುತ್ತಾರೆ. ಈ ಥರ ವಾಕ್ಯಗಳನ್ನು ನಾವು ಹೆಚ್ಚು ದೈನಂದಿನ ಜೀವನದಲ್ಲಿ ಡೇ ಟು ಡೇ ಲೈಫಲ್ಲಿ ಬಳಸ್ತೀವಿ. ಹಾಗಾಗಿ ಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಐ ವಾಂಟ್ ಯು ಟು ಬಿ ಹ್ಯಾಪಿ. ಐ ವಾಂಟ್ ಯು ಟು ಬಿ ಹ್ಯಾಪಿ. ನೀನು ಸಂತೋಷವಾಗಿರಬೇಕೆಂದು ನಾನು ಬಯಸುತ್ತೇನೆ. ನೀನು ಸಂತೋಷವಾಗಿರಬೇಕೆಂದು ನಾನು ಇಷ್ಟಪಡುತ್ತೇನೆ, ಬಯಸುತ್ತೇನೆ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ವಾಂಟ್ಸ್ ಪ್ಲಸ್ ಆಬ್ಜೆಕ್ಟಿವ್ ಪ್ರೊನೌನ್ ಪ್ಲಸ್ ಟು V1 ಪ್ಲಸ್ ಆಬ್ಜೆಕ್ಟ್. ಮೈ ಫಾದರ್ ವಾಂಟ್ಸ್ ಮೀ ಟು ಬಿ ಹ್ಯಾಪಿ. ನಾನು ಸಂತೋಷವಾಗಿರಬೇಕೆಂದು ನನ್ನ ತಂದೆ ಬಯಸುತ್ತಾರೆ. ರವಿ ವಾಂಟ್ಸ್ ದೆಮ್ ಟು ವಿನ್ ದ ಮ್ಯಾಚ್. ರವಿ ವಾಂಟ್ಸ್ ದೆಮ್ ಟು ವಿನ್ ದ ಮ್ಯಾಚ್. ಅವರು ಪಂದ್ಯ ಗೆಲ್ಲಬೇಕೆಂದು ರವಿ ಬಯಸುತ್ತಾನೆ, ಇಷ್ಟಪಡುತ್ತಾನೆ. ನೆಕ್ಸ್ಟ್ ಸ್ಟ್ರಕ್ಚರ್ ನೆಗೆಟಿವ್ ಸೆಂಟೆನ್ಸ್ ಇದು. ಹಿ ಡಸಂಟ್ ವಾಂಟ್ ಮೀ ಟು ಬಿ ಹ್ಯಾಪಿ. He doesn't want me to be happy. ನಾನು ಸಂತೋಷವಾಗಿರಬೇಕೆಂದು ಅವನು ಬಯಸುವುದಿಲ್ಲ, ಅವನು ಇಷ್ಟಪಡುವುದಿಲ್ಲ. ನೆಗೆಟಿವ್ ಸೆಂಟೆನ್ಸ್. ಲಾಸ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಹೀಗಿದೆ. ಇದು ಕೂಡ ನೆಗೆಟಿವ್ ಸೆಂಟೆನ್ಸ್. ವಿ ಡೋಂಟ್ ವಾಂಟ್ ಹಿಮ್ ಟು ಗೋ ದೇರ್. ವಿ ಡೋಂಟ್ ವಾಂಟ್ ಹಿಮ್ ಟು ಗೋ ದೇರ್. ಅವನು ಅಲ್ಲಿಗೆ ಹೋಗಲು ನಾವು ಬಯಸುವುದಿಲ್ಲ, ನಾವು ಇಷ್ಟಪಡುವುದಿಲ್ಲ. ಅಲ್ಲ ಮೈ ಡಿಯರ್ ಫ್ರೆಂಡ್ಸ್, ಈ ಎಲ್ಲ ಸ್ಟ್ರಕ್ಚರ್ಸ್ಗಳನ್ನು ಒಂದು ನೋಟ್ಬುಕ್ಕಲ್ಲಿ ನೀಟಾಗಿ ಬರ್ಕೊಂಡು ಟೇಬಲನ್ನು ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮದೇ ಆದಂಥ ಯುವರ್ ಓನ್ ಸೆಂಟೆನ್ಸನ್ನು ನೀವು ಫ್ರೇಮ್ ಮಾಡಿ
ಫ್ರೇಮ್ ಮಾಡಿದಂಥ ಸೆಂಟೆನ್ಸಸ್ಗಳನ್ನು ನೀವು ಗಟ್ಟಿಯಾಗಿ ಸ್ಪೀಡಾಗಿ 4-5 ಬಾರಿ ಓದಿ. ಈಗ ಓದೋದ್ರ ಮೂಲಕ ನೀವು ಮಾತನಾಡುವಾಗ ಆ ಫ್ಲೂಯೆನ್ಸಿ ಅನ್ನೋದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅನ್ನೋದು ಬರ್ತದೆ. ವಿಡಿಯೋವನ್ನು ಮತ್ತೊಮ್ಮೆ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮದೇ ಆದಂಥ ಸ್ವಂತ ವಾಕ್ಯಗಳನ್ನು ರಚನೆ ಮಾಡಿಕೊಂಡು ಅವುಗಳನ್ನು ದೈನಂದಿನ ಜೀವನದಲ್ಲಿ ಬಳಸಿ. ಐ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.